ನಮ್ಮಪ್ಪ ಯಾರು ಗೊತ್ತಾ, ನಮ್ಮ ತಾತ ಯಾರು ಗೊತ್ತಾ ಅಂತಾನೆ ಕೆಲವರು ಮೆರೀತಿರ್ತಾರೆ. ಆ ಲಿಸ್ಟ್ಗೆ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಕೂಡ ಸೇರಿಕೊಂಡಿದ್ದಾರೆ. ಈ ಬಗ್ಗೆ ಆರೋಪವೊಂದನ್ನ ಜೆಡಿಎಸ್ ಮಾಡಿದೆ. ಜೊತೆಗೆ ವಿಡಿಯೋ ಸಾಕ್ಷಿಯೊಂದನ್ನ ರಿಲೀಸ್ ಮಾಡಲಾಗಿದೆ. ಮಹಿಳೆಯರಿಗೆ ಗೌರವ ಇಲ್ಲ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲ, ಇದು ವಿಪಕ್ಷಗಳ ಟೀಕೆ. ಇದಕ್ಕೆ ಹೊಸ ಸೇರ್ಪಡೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಿಎಸ್ ಬಸವೇಶನ ಗಣಂದಾರಿ ಕೆಲಸ, ಗೂಂಡಾಗಿರಿ ವರ್ತನೆ ನಡೆಸಿದ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಯೊಬ್ಬರು ನನಗೆ ಫೋನ್ ಮಾಡೋಕೆ ಹೇಳಿ ಅಂದಿದ್ದೇ ತಪ್ಪಾಯ್ತಾ? ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದವನು ಭೂ ವಿಜ್ಞಾನಿ ಅಂತ ನೋಡದೆ ಅದರಲ್ಲೂ ಮಹಿಳೆಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಎಂದು ಆರೋಪಿಸಲಾಗಿದೆ. ಭದ್ರಾವತಿಯಲ್ಲಿ ಒಂದು ಪೈಸೆ ಅಭಿವೃದ್ಧಿ ಕೆಲಸ ಮಾಡದ ನಾಲಾಯಕ್ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರನನ್ನು ಸರಿಯಾಗಿ ಬೆಳೆಸಿಲ್ಲ ಅಂತ ಜೆಡಿಎಸ್ ಕಿಡಿಕಾರಿದೆ. ಅಪ್ಪ ಎಂಎಲ್ಎ, ನಮ್ಮನ್ನ ಕೇಳೋರಿಲ್ಲ ಅಂತ ಮಗ ಬಸವೇಶ್ವನ ದಂಧೆಗೆ ಅಕ್ರಮ ಮರಳುಗಾರಿಕೆ, ವೃತ್ತಿನೇ ಗೂಂಡಾಗಿರಿ, ಪ್ರವೃತ್ತಿಗೆ ಲೂಟಿ ಅಂತ ಲೋಕಲ್ ದಳ ಲೀಡರ್ಸ್ ಆರೋಪಿಸ್ತಾ ಇದ್ದಾರೆ. ಬಿಎಸ್ ಬಸವೇಶನ ಸಂಬಂಧಿಸಿದ ಅಕ್ರಮ ಮರಳುಗಾರಿಕೆಯನ್ನ ತಡೆಯಲು ಭೂ ವಿಜ್ಞಾನಿ ಜ್ಯೋತಿ ಬಂದಿದ್ದಾರೆ. ಇದೇ ವೇಳೆ ಬಸವೇಶನ ಶಿಷ್ಯನೊಬ್ಬ ಜ್ಯೋತಿ ಅವರಿಗೆ ಫೋನ್ ಮಾಡಿ ಮಾತನಾಡಿ ಅಂತ ಕೊಟ್ಟಿದ್ದಾನೆ. ನನ್ನ ನಂಬರ್ಗೆ ಕರೆ ಮಾಡೋಕೆ ಹೇಳುವಂತ ಜ್ಯೋತಿ ಹೇಳಿದ್ದಾರಷ್ಟೇ. ಅಷ್ಟಕ್ಕೆ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಶಬ್ದಗಳಿಂದ ನಿರ್ದಿಸಿದ್ದಾನಂತೆ ಬಸವೇಶ. ರಾಜ್ಯದಲ್ಲಿರುವ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ? ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವ ಹೆಣ್ಣು ನಿಂದಕನ ಶಾಸಕರ ಪುತ್ರನ ವಿರುದ್ಧ ಸರ್ಕಾರ ತಕ್ಷಣವೇ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟ್ಯಾಗ್ ಮಾಡಿ ಬಿಜೆಪಿ ಟ್ವೀಟ್ ಮಾಡಿ ಆಗ್ರಹಿಸಿದೆ. ನಮ್ಮಪ್ಪ ಯಾರು ಗೊತ್ತಾ, ನಮ್ಮ ತಾತ ಯಾರು ಗೊತ್ತಾ ಅಂತಾನೆ ಕೆಲವರು ಮೆರೀತಿರ್ತಾರೆ. ಆ ಲಿಸ್ಟ್ಗೆ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಕೂಡ ಸೇರಿಕೊಂಡಿದ್ದಾರೆ. ಈ ಬಗ್ಗೆ ಆರೋಪವೊಂದನ್ನ ಜೆಡಿಎಸ್ ಮಾಡಿದೆ. ಜೊತೆಗೆ ವಿಡಿಯೋ ಸಾಕ್ಷಿಯೊಂದನ್ನ ರಿಲೀಸ್ ಮಾಡಲಾಗಿದೆ. ಮಹಿಳೆಯರಿಗೆ ಗೌರವ ಇಲ್ಲ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲ, ಇದು ವಿಪಕ್ಷಗಳ ಟೀಕೆ. ಇದಕ್ಕೆ ಹೊಸ ಸೇರ್ಪಡೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಿಎಸ್ ಬಸವೇಶನ ಗಣಂದಾರಿ ಕೆಲಸ, ಗೂಂಡಾಗಿರಿ ವರ್ತನೆ ನಡೆಸಿದ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಯೊಬ್ಬರು ನನಗೆ ಫೋನ್ ಮಾಡೋಕೆ ಹೇಳಿ ಅಂದಿದ್ದೇ ತಪ್ಪಾಯ್ತಾ? ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದವನು ಭೂ ವಿಜ್ಞಾನಿ ಅಂತ ನೋಡದೆ ಅದರಲ್ಲೂ ಮಹಿಳೆಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಎಂದು ಆರೋಪಿಸಲಾಗಿದೆ. ಭದ್ರಾವತಿಯಲ್ಲಿ ಒಂದು ಪೈಸೆ ಅಭಿವೃದ್ಧಿ ಕೆಲಸ ಮಾಡದ ನಾಲಾಯಕ್ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರನನ್ನು ಸರಿಯಾಗಿ ಬೆಳೆಸಿಲ್ಲ ಅಂತ ಜೆಡಿಎಸ್ ಕಿಡಿಕಾರಿದೆ. ಅಪ್ಪ ಎಂಎಲ್ಎ, ನಮ್ಮನ್ನ ಕೇಳೋರಿಲ್ಲ ಅಂತ ಮಗ ಬಸವೇಶ್ವನ ದಂಧೆಗೆ ಅಕ್ರಮ ಮರಳುಗಾರಿಕೆ, ವೃತ್ತಿನೇ ಗೂಂಡಾಗಿರಿ, ಪ್ರವೃತ್ತಿಗೆ ಲೂಟಿ ಅಂತ ಲೋಕಲ್ ದಳ ಲೀಡರ್ಸ್ ಆರೋಪಿಸ್ತಾ ಇದ್ದಾರೆ. ಬಿಎಸ್ ಬಸವೇಶನ ಸಂಬಂಧಿಸಿದ ಅಕ್ರಮ ಮರಳುಗಾರಿಕೆಯನ್ನ ತಡೆಯಲು ಭೂ ವಿಜ್ಞಾನಿ ಜ್ಯೋತಿ ಬಂದಿದ್ದಾರೆ. ಇದೇ ವೇಳೆ ಬಸವೇಶನ ಶಿಷ್ಯನೊಬ್ಬ ಜ್ಯೋತಿ ಅವರಿಗೆ ಫೋನ್ ಮಾಡಿ ಮಾತನಾಡಿ ಅಂತ ಕೊಟ್ಟಿದ್ದಾನೆ. ನನ್ನ ನಂಬರ್ಗೆ ಕರೆ ಮಾಡೋಕೆ ಹೇಳುವಂತ ಜ್ಯೋತಿ ಹೇಳಿದ್ದಾರಷ್ಟೇ. ಅಷ್ಟಕ್ಕೆ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಶಬ್ದಗಳಿಂದ ನಿರ್ದಿಸಿದ್ದಾನಂತೆ ಬಸವೇಶ. ರಾಜ್ಯದಲ್ಲಿರುವ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ? ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವ ಹೆಣ್ಣು ನಿಂದಕನ ಶಾಸಕರ ಪುತ್ರನ ವಿರುದ್ಧ ಸರ್ಕಾರ ತಕ್ಷಣವೇ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟ್ಯಾಗ್ ಮಾಡಿ ಬಿಜೆಪಿ ಟ್ವೀಟ್ ಮಾಡಿ ಆಗ್ರಹಿಸಿದೆ. ನಮ್ಮಪ್ಪ ಯಾರು ಗೊತ್ತಾ, ನಮ್ಮ ತಾತ ಯಾರು ಗೊತ್ತಾ ಅಂತಾನೆ ಕೆಲವರು ಮೆರೀತಿರ್ತಾರೆ. ಆ ಲಿಸ್ಟ್ಗೆ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಕೂಡ ಸೇರಿಕೊಂಡಿದ್ದಾರೆ. ಈ ಬಗ್ಗೆ ಆರೋಪವೊಂದನ್ನ ಜೆಡಿಎಸ್ ಮಾಡಿದೆ. ಜೊತೆಗೆ ವಿಡಿಯೋ ಸಾಕ್ಷಿಯೊಂದನ್ನ ರಿಲೀಸ್ ಮಾಡಲಾಗಿದೆ. ಮಹಿಳೆಯರಿಗೆ ಗೌರವ ಇಲ್ಲ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲ, ಇದು ವಿಪಕ್ಷಗಳ ಟೀಕೆ. ಇದಕ್ಕೆ ಹೊಸ ಸೇರ್ಪಡೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಿಎಸ್ ಬಸವೇಶನ ಗಣಂದಾರಿ ಕೆಲಸ, ಗೂಂಡಾಗಿರಿ ವರ್ತನೆ ನಡೆಸಿದ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಯೊಬ್ಬರು ನನಗೆ ಫೋನ್ ಮಾಡೋಕೆ ಹೇಳಿ ಅಂದಿದ್ದೇ ತಪ್ಪಾಯ್ತಾ? ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದವನು ಭೂ ವಿಜ್ಞಾನಿ ಅಂತ ನೋಡದೆ ಅದರಲ್ಲೂ ಮಹಿಳೆಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಎಂದು ಆರೋಪಿಸಲಾಗಿದೆ. ಭದ್ರಾವತಿಯಲ್ಲಿ ಒಂದು ಪೈಸೆ ಅಭಿವೃದ್ಧಿ ಕೆಲಸ ಮಾಡದ ನಾಲಾಯಕ್ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರನನ್ನು ಸರಿಯಾಗಿ ಬೆಳೆಸಿಲ್ಲ ಅಂತ ಜೆಡಿಎಸ್ ಕಿಡಿಕಾರಿದೆ. ಅಪ್ಪ ಎಂಎಲ್ಎ, ನಮ್ಮನ್ನ ಕೇಳೋರಿಲ್ಲ ಅಂತ ಮಗ ಬಸವೇಶ್ವನ ದಂಧೆಗೆ ಅಕ್ರಮ ಮರಳುಗಾರಿಕೆ, ವೃತ್ತಿನೇ ಗೂಂಡಾಗಿರಿ, ಪ್ರವೃತ್ತಿಗೆ ಲೂಟಿ ಅಂತ ಲೋಕಲ್ ದಳ ಲೀಡರ್ಸ್ ಆರೋಪಿಸ್ತಾ ಇದ್ದಾರೆ. ಬಿಎಸ್ ಬಸವೇಶನ ಸಂಬಂಧಿಸಿದ ಅಕ್ರಮ ಮರಳುಗಾರಿಕೆಯನ್ನ ತಡೆಯಲು ಭೂ ವಿಜ್ಞಾನಿ ಜ್ಯೋತಿ ಬಂದಿದ್ದಾರೆ. ಇದೇ ವೇಳೆ ಬಸವೇಶನ ಶಿಷ್ಯನೊಬ್ಬ ಜ್ಯೋತಿ ಅವರಿಗೆ ಫೋನ್ ಮಾಡಿ ಮಾತನಾಡಿ ಅಂತ ಕೊಟ್ಟಿದ್ದಾನೆ. ನನ್ನ ನಂಬರ್ಗೆ ಕರೆ ಮಾಡೋಕೆ ಹೇಳುವಂತ ಜ್ಯೋತಿ ಹೇಳಿದ್ದಾರಷ್ಟೇ. ಅಷ್ಟಕ್ಕೆ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಶಬ್ದಗಳಿಂದ ನಿರ್ದಿಸಿದ್ದಾನಂತೆ ಬಸವೇಶ. ರಾಜ್ಯದಲ್ಲಿರುವ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ? ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವ ಹೆಣ್ಣು ನಿಂದಕನ ಶಾಸಕರ ಪುತ್ರನ ವಿರುದ್ಧ ಸರ್ಕಾರ ತಕ್ಷಣವೇ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟ್ಯಾಗ್ ಮಾಡಿ ಬಿಜೆಪಿ ಟ್ವೀಟ್ ಮಾಡಿ ಆಗ್ರಹಿಸಿದೆ.